ನಮಸ್ಕಾರ. ಎಷ್ಟೇ ಹಣ ಬಂದರೂ ಸಹ ಅದು ಕೈನಲ್ಲಿ ನಿಲ್ತಾ ಇಲ್ಲ. ಯಾವಾಗಲೂ ಸಹ ಹಣ ವ್ಯಯವಾಗ್ತಾ ಇದೆ. ನಾವು ಎಷ್ಟೇ ದುಡಿದ್ರೂ ಸಹ ನಮ್ಮಲ್ಲಿ ಹಣ ನಿಲ್ತಾ ಇಲ್ಲ. ಸಾಕಷ್ಟು ಸಾಲಗಳು ಆಗ್ತಾ ಇದೆ. ಹಾಗೆ ಹಣ ಸ್ಥಿರವಾಗಿ ನಿಲ್ಲಲು ಯಾವ ತಂತ್ರವನ್ನು ಉಪಯೋಗಿಸಬೇಕು, ಹಾಗೆ ಯಾವ ದಿನ ಮಾಡಬೇಕು, ಹಾಗೆ ಅದನ್ನು ಮಾಡಿದ ನಂತರ ಯಾವ ರೀತಿಯಲ್ಲಿ ಪಾಲಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಲಾಗಿದೆ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಒಂದು ಸಮಸ್ಯೆ ಕಾಡ್ತಾ ಇರ್ತದೆ. ಏನಂತ ಹೇಳೋದಾದರೆ, ತುಂಬ ಹಣವನ್ನು ಸಂಪಾದನೆ ಮಾಡ್ತಾ ಇರ್ತೀವಿ, ಆದರೆ ಅದು ನಮ್ಮ ಕೈನಲ್ಲಿ ನಿಲ್ಲಲ್ಲ. ಅಂದರೆ ಹಣ ವ್ಯಯವಾಗ್ತಾ ಇರುತ್ತೆ. ಯಾವುದೋ ಒಂದು ಕೆಲಸಕ್ಕೆ ಅದು ನಿಮಗೆ ಇಷ್ಟ ಇಲ್ಲ, ಆದರೂ ಸಹ ಅದಕ್ಕೆ ಹಣ ಖರ್ಚಾಗುತ್ತೆ. ಮತ್ತು ನೀವು ದುಡಿತಾ ಇದ್ದೀರಾ, ಆದರೆ ಹಣ ನಿಲ್ಲಲ್ಲ. ಇಂಥ ಸಮಸ್ಯೆಗಳು ಕಾರಣ ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ. ಅಥವಾ ಯಾರಿಗಾದರೂ ನೀವು ಈಗ ಮೊದಲ ಬಾರಿ ಸ್ಯಾಲ್ರಿ ಬಂದಾಗ ನೀವು ಯಾರಿಗಾದರೂ ಹಣವನ್ನು ನೀಡ್ತೀರಾ ನಿಮ್ಮ ಪರ್ಸ್ನಿಂದ. ಹಾಗಾಗಿ ಅದೇನಾಗುತ್ತೆ ಅಂದರೆ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅಂದರೆ ನಿಮ್ಮ ಇಂದ ಪಡೆಯುತ್ತಿರುವ ವ್ಯಕ್ತಿ ಒಂದು ಮನಸ್ಸಲ್ಲಿ ಏನೋ ಇರ್ಬೋದು, ಅಥವಾ ಅವರಿಲ್ಲ ದರಿದ್ರ ಅಂತ ಬರಬಹುದು. ಹಾಗಾಗಿ ಈ ರೀತಿಯಾದಂತಹ ಕೆಲವೊಂದು ತೊಂದರೆಗಳನ್ನು ನೀವು ಎದುರಿಸಿರ್ತೀರ. ಬೇಕಾದ್ರೆ ಸಾಮಾನ್ಯವಾಗಿ ನೀವೆಲ್ಲ ಅಬ್ಸರ್ವ್ ಮಾಡಿ, ನಿಮ್ದು ಯಾರಿಗಾರು ಒಬ್ಬರು ಕೈಗುಣ ಅಂತ ಹೇಳ್ತಾರೆ. ಅದಕ್ಕೆ ಹಣ ಕೊಟ್ಟರೆ ಅದೇನಾಗುತ್ತೆ ಅಂದರೆ ನಿಮ್ಗೆ ಅದು ಫುಲ್ಲು ಖರ್ಚು ಆಗ್ತಾನೆ ಇರುತ್ತೆ, ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಇಂಥ ಸಂದರ್ಭಗಳಲ್ಲಿ ಏನು ಮಾಡಬೇಕಂದ್ರೆ, ನೀವು ಮೊದಲಿಗೆ ನಿಮ್ಮ ಪರ್ಸ್ನಲ್ಲಿ ಈ ಒಂದು ವಿಶೇಷವಾದಂತಹ ವಸ್ತುವನ್ನು ಇಡಬೇಕು. ಆ ವಸ್ತುವೇ ಏಲಕ್ಕಿ. ಏಲಕ್ಕಿಯು ಶುಕ್ರ ಗ್ರಹವನ್ನು ಪ್ರತಿನಿಧಿಸುತ್ತೆ. ಶುಕ್ರ ಗ್ರಹವು ಸುಖ, ಸಂಪತ್ತು, ಐಶ್ವರ್ಯಕ್ಕೆ ಅಧಿಪತಿ. ಇಂತಹ ಶುಕ್ರನನ್ನು ಒಲಿಸಿಕೊಳ್ಳಲು ಏಲಕ್ಕಿಯಂತಹ ಸುವಾಸನೆ ಭರಿತ ಆಕರ್ಷಕ ವಸ್ತುವನ್ನು ನಿಮ್ಮ ಪರ್ಸ್ನಲ್ಲಿ ಇಡಬೇಕಾಗುತ್ತೆ. ಈ ಒಂದು ವಸ್ತುವನ್ನು ನಿಮ್ಮ ಪರ್ಸ್ನಲ್ಲಿ ಇಡೋಕ್ಕೆ ನೀವು ಯಾವ ದಿನ ಪೂಜೆ ಮಾಡಬೇಕಂದ್ರೆ ಶನಿವಾರ ದಿನ ಪೂಜೆ ಮಾಡಬೇಕು. ಯಾಕೆ ಶನಿವಾರ ದಿನ ಪೂಜೆ ಮಾಡಬೇಕು? ಶನಿವಾರ ಅನ್ನೋದು ಶನಿಯ ಒಂದು ಗ್ರಹದ ದಿನವಾಗಿದೆ. ಈ ದಿನ ನೀವು ಮಾಡೋದ್ರಿಂದ ಶುಕ್ರ ಆಕರ್ಷಕ, ಶನಿ ಬಂದು ಡಿಸಿಪ್ಲಿನು. ಸೊ ಇದೆರಡು ಸೇರಿ ಸ್ಟೆಬಿಲಿಟಿ, ಅಂದರೆ ಹಣ ಸ್ಥಿರವಾಗಿ ಉಳಿದುಕೊಳ್ಳಿಕ್ಕೆ ಶನಿವಾರವೇ ನೀವು ಈ ಒಂದು ತಂತ್ರವನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ತಂತ್ರ ಮಾಡಲಿಕ್ಕೆ ಏನು ಮಾಡಬೇಕು? ಮೊದಲಿಗೆ ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆ ಒಳಗಡೆ ಮಾಡಬೇಕು. ಅಥವಾ ಶನಿವಾರ ಸಂಜೆ 6 ಗಂಟೆಯಿಂದ 8 ಗಂಟೆ ಒಳಗಡೆ ಇದನ್ನು ಮಾಡ್ಕೊಳ್ಬೇಕು. ಬೆಳಗ್ಗೆ ಅಥವಾ ಸಂಜೆ ಯಾವುದಾದ್ರು ಒಂದು ಟೈಮಲ್ಲಿ ಈ ಒಂದು ವಿಶೇಷ ತಂತ್ರವನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಏನು ಮಾಡಬೇಕು? ಮೊದಲಿಗೆ ನೀವು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು 11 ಬಾರಿ ಓಂ ಶನೈಶ್ಚರಾಯ ನಮಃ, ಓಂ ಶನೈಶ್ಚರಾಯ ನಮಃ ಈ ಒಂದು ಮಂತ್ರವನ್ನು ನೀವು 11 ಬಾರಿ ಪಠಿಸ್ಬೇಕಾಗತ್ತೆ. 11 ಬಾರಿ ಪಠಿಸಿದ ನಂತರ ಈ ಏಲಕ್ಕಿನ ನೀವು ಕೈಯಲ್ಲಿ ಹಿಡ್ಕೊಂಡು ಪಠಿಸ್ಬೇಕಾಗುತ್ತೆ. ನಂತರ ಈ ಏಲಕ್ಕಿಗಳೇನಿದೆ 5 ಏಲಕ್ಕಿಯನ್ನು ತೆಗೆದುಕೊಳ್ಬೇಕು. ಆ ಏಲಕ್ಕಿಯನ್ನು ನಿಮ್ಮ ಪರ್ಸ್ನಲ್ಲಿ ಅಥವಾ ನೀವೆಲ್ಲಿ ಹಣವನ್ನು ಇಡ್ತೀರಾ ಆ ಒಂದು ಪ್ಲೇಸಲ್ಲಿ ಇಡಬೇಕಾಗುತ್ತೆ. ಇದೇ ಥರ ನೀವು 21 ದಿನಗಳ ಕಾಲ ಮಾಡಬೇಕು. ಒಂದು ದಿನ ಸಹ ನೀವು ಮಿಸ್ ಮಾಡಬಾರ್ದು. ಇನ್ ಕೇಸ್ ನೀವು ಮಿಸ್ ಮಾಡಿದರೆ, ಅದನ್ನು ಒಂದು ದಿನ ಮಿಸ್ ಮಾಡಿದರೆ ಮತ್ತೆ ಮೊದಲಿನಿಂದನೇ ಕೌಂಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕು. 21 ದಿನ ನಿರಂತರವಾಗಿ ಮಾಡಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಹಣ ನಿರಂತರವಾಗಿ ಸ್ಥಿರವಾಗಿ ನಿಮ್ಮ ಕೈಯನ್ನು ಸೇರುತ್ತೆ. ಹೌದು, ಕೆಲವೊಬ್ರು ಹೇಳುತ್ತೆ ಮ್ಯಾಜಿಕ್ ಆಗಿಬಿಡುತ್ತಾ ಇದೆಲ್ಲ ಮಾಡೋದ್ರಿಂದ ಅಂತ. ಆದರೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಕಡಿಮೆ ಆಗುತ್ತೆ, ಸಕಾರಾತ್ಮಕತೆಯನ್ನು ಹೆಚ್ಚುತ್ತೆ ಈ ಏಲಕ್ಕಿ. ಹಾಗಾಗಿ ಯಾವಾಗ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ, ಆಗ ಆಟೋಮೆಟಿಕ್ಕಾಗಿ ನಮಗೆಲ್ಲವೂ ಸಹ ಒಳ್ಳೆಯದಾಗುತ್ತೆ. ಮತ್ತಷ್ಟು ಇಂತಹದೇ ವಿಶೇಷವಾದ ದೈವ ಮಾಹಿತಿಗಳಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಚಾನೆಲ್ಗೆ ಭೇಟಿ ನೀಡಿ. ನಮಸ್ಕಾರ.